ಚಳ್ಳಕೆರೆಯು ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರ. ಈ ತಾಲೂಕಿನಲ್ಲಿ ಚಳ್ಳಕೆರೆ, ನಾಯಕನಹಟ್ಟಿ, ಪರಶುರಾಮಪುರ ಮತ್ತು ತಳಕು ಎಂಬ 4 ಹೋಬಳಿಗಳಿವೆ. ಚಿತ್ರದುರ್ಗ ಜಿಲ್ಲೆಯಲ್ಲೇ ಅತಿ ಕಡಿಮೆ ಮಳೆಯಾಗುವ ತಾಲೂಕು ಇದಾಗಿದ್ದು ಇಲ್ಲಿ ಕಡಲೆಕಾಯಿಯನ್ನು ಅತಿ ಹೆಚ್ಚು ಬೆಳೆಯಲಾಗುತ್ತದೆ. 70ಕ್ಕೂ ಹೆಚ್ಚು ಶೇಂಗಾ ಎಣ್ಣೆಯ ಮಿಲ್ಗಳು ಇಲ್ಲಿವೆ. ಆದ್ದರಿಂದಲೇ ಇದನ್ನು ಆಯಿಲ್ ಸಿಟಿ ಮತ್ತು ಛೋಟಾ ಮುಂಬೈ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಕುರುಬ ಸಮುದಾಯದವರು ನೇಯುವ ಕಂಬಳಿಗೆ ರಾಜ್ಯಾದ್ಯಂತ ಬೇಡಿಕೆ ಇದ್ದು ಮಲೆನಾಡಿನ ಮಾರುಕಟ್ಟೆಗೆ ಇಲ್ಲಿಂದಲೇ ಕಂಬಳಿ ರಫ್ತಾಗುತ್ತದೆ. ವಿಜ್ಞಾನ ಸಂಸ್ಥೆಗಳ ಸ್ಥಾಪನೆಯಿಂದ ವಿಶ್ವ ಭೂಪಟದಲ್ಲಿ ಚಳ್ಳಕೆರೆ ಬೆಳಗುತ್ತಿದೆ. ದೇಶದ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಬಿಟ್ಟರೆ ಚಳ್ಳಕೆರೆ ತಾಲೂಕಿನ ಕುದಾಪುರದ 1500 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿದೆ. ಇದರ ಜೊತೆಗೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO, ಇಸ್ರೋ, ಬಾರ್ಕ್ ಭಾರತೀಯ ವಿಜ್ಞಾನ ಸಂಸ್ಥೆ ಸೇರಿದಂತೆ ಅನೇಕ ವಿಜ್ಞಾನ ಸಂಸ್ಥೆಗಳು ಇಲ್ಲಿ ಪ್ರಾರಂಭವಾಗಿದ್ದು ಇದನ್ನು ಸೈನ್ಸ್ ಸಿಟಿ ಅಂತಲೂ ಕರೆಯಲಾಗುತ್ತಿದೆ. ಈ ತಾಲೂಕಿನಲ್ಲಿ ಹರಿಯುವ ಪ್ರಮುಖ ನದಿ ವೇದಾವತಿ. ಈ ನದಿಯ ನೀರನ್ನು ಕುಡಿಯಲು ಮತ್ತು ವ್ಯವಸಾಯಕ್ಕೆ ಉಪಯೋಗಿಸಲಾಗುತ್ತದೆ. ಪ್ರತಿ ಭಾನುವಾರ ಇಲ್ಲಿ ನಡೆಯುವ ಸಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿದ್ದು ಜಿಲ್ಲೆಯ ಎಲ್ಲಾ ಕಡೆಗಳಿಂದಲೂ ಸುಮಾರು 10,000ಕ್ಕೂ ಹೆಚ್ಚು ಜನ ಬರುತ್ತಾರೆ. ನೆಲಗಡಲೆ, ಭತ್ತ ಮತ್ತು ಹತ್ತಿ ಇವು ಇಲ್ಲಿ ವ್ಯಾಪಾರವಾಗುವ ಸರಕುಗಳು. ಪ್ರೇಕ್ಷಣೀಯ ಸ್ಥಳಗಳು ಮತ್ತು ವಿಶೇಷ ಆಚರಣೆಗಳು. ನಾಯಕನಹಟ್ಟಿ 16ನೇ ಶತಮಾನದಲ್ಲಿ ಬಾಳಿ ಬದುಕಿದ ಕರ್ಮಜೀವಿ ಕಾಯಕಯೋಗಿ ಸಂತ ಶ್ರೀ ತಿಪ್ಪೇಸ್ವಾಮಿಯವರು ನೆಲೆ ನಿಂತ ಶ್ರೀ ಕ್ಷೇತ್ರ ನಾಯಕನಹಟ್ಟಿಯು ಚಳ್ಳಕೆರೆ ತಾಲೂಕಿನ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಕ್ಷೇತ್ರಕ್ಕೆ ಜಾತಿ ಲಿಂಗಭೇದ ಮರೆತು ಕರ್ನಾಟಕವಲ್ಲದೆ ನೆರೆಯ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣ ಮುಂತಾದ ಪ್ರದೇಶಗಳಿಂದ ಭಕ್ತಾದಿಗಳು ಆಗಮಿಸುವುದು ಈ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಸಾರುತ್ತದೆ. ಮಾಡಿದಷ್ಟು ನೀಡು ಭಿಕ್ಷೆ ಎಂದು ನುಡಿಯುವ ಮೂಲಕ ಮಾಡಿದ ಕೆಲಸಕ್ಕೆ ತಕ್ಕ ಕೂಲಿ ಎಂಬ ಸತ್ಯ ಸಾರಿದ ತಿಪ್ಪೇಸ್ವಾಮಿಯವರ ಈ ನಿಯಮ ಅತ್ಯಂತ ಜನಪ್ರಿಯವಾದ ಮಾತಾಗಿದೆ. ಶ್ರೀ ತಿಪ್ಪೇಸ್ವಾಮಿಯವರ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತಾದಿಗಳು ಸೇರುತ್ತಾರೆ. ಈ ಜಾತ್ರೆಯ ವಿಶೇಷವೆಂದರೆ ಜನರು ಒಣಕೊಬ್ಬರಿಯನ್ನು ಸುಟ್ಟು ಅದನ್ನು ಪ್ರಸಾದವಾಗಿ ಸ್ವೀಕರಿಸುವುದು. ಚಳ್ಳಕೆರೆಯ ಸಾಯಿಬಾಬಾ ಮಂದಿರ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಹಾಗೂ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸಾಯಿಬಾಬಾ ಮಂದಿರವು ಇಲ್ಲಿದ್ದು ಬಹು ಜನಪ್ರಿಯವಾಗಿದೆ. ಇಲ್ಲಿ ಗುರುಪೂರ್ಣಿಮೆ ದಿನದಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಕ್ಯಾತಪ್ಪನ ಪರಿಷೆ ತಾಲೂಕಿನ ಬುಡಕಟ್ಟು ಸಮುದಾಯದವರ ಆರಾಧ್ಯ ದೈವ ಕ್ಯಾತಪ್ಪನ ಪರಿಷೆಯು ಚಳ್ಳಕೆರೆ ತಾಲೂಕಿನ ಪುರ್ಲಹಳ್ಳಿಯಲ್ಲಿ ನಡೆಯುತ್ತದೆ. ಪರಿಷೆಯಲ್ಲಿ ಬಳ್ಳಾರಿ, ಹಾವೇರಿ, ಧಾರವಾಡ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ತುಮಕೂರು, ಕೋಲಾರ ಸೇರಿದಂತೆ ವಿವಿಧೆಡೆಯ ಸಾವಿರಾರು ಭಕ್ತರು ಮಾತ್ರವಲ್ಲದೆ ಆಂಧ್ರದ ಅನಂತಪುರ, ರಾಯದುರ್ಗ, ಕಲ್ಯಾಣದುರ್ಗದಿಂದಲೂ ಜನರು ಪಾಲ್ಗೊಳ್ಳುತ್ತಾರೆ. ಜಾತ್ರೆಯ ವಿಶಿಷ್ಟ ಆಚರಣೆ ಎಂದರೆ ಕಾಡುಗೊಲ್ಲ ಕುಟುಂಬದವರು ಜಾತ್ರೆ ಮುಗಿಯುವವರೆಗೂ ಹುರುಳಿ, ನವಣೆ ಬಳಸುವುದಾಗಲಿ, ಮುಟ್ಟುವುದಾಗಲಿ ಮತ್ತು ನವಣೆ ಹುರುಳಿ ಬೆಳೆದ ಹೊಲದಲ್ಲಿ ಹೋಗುವುದು ನಿಷಿದ್ಧವಾಗಿದೆ. ಶ್ರೀ ಚಳ್ಳಕೆರೆಯಮ್ಮ ದೇವಾಲಯ ಚಳ್ಳಕೆರೆ ನಗರದಲ್ಲಿ ಸಾವಿರಾರು ಭಕ್ತ ವೃಂದದ ಆರಾಧ್ಯ ದೈವ. ಅನಾದಿ ಕಾಲದಿಂದಲೂ ಹಲವಾರು ಪವಾಡಗಳನ್ನು ನಡೆಸಿ ಇಲ್ಲಿನ ಭಕ್ತರ ಮನದಲ್ಲಿ ನೆಲೆ ನಿಂತಿರುವವಳು ಶ್ರೀ ಚಳ್ಳಕೆರೆಯಮ್ಮ ದೇವಿ. ಹೆಣ್ಣು ಮಕ್ಕಳ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾತಾಯಿಯಾಗಿ ಚಳ್ಳಕೆರೆಯಮ್ಮ ಈ ಭಾಗ ಮಾತ್ರವಲ್ಲದೆ ಆಂಧ್ರ ಪ್ರದೇಶದ ಲಕ್ಷಾಂತರ ಭಕ್ತಾದಿಗಳಲ್ಲಿಯೂ ಅಪಾರ ಭಕ್ತಿ ನಂಬಿಕೆಯನ್ನು ಉಂಟು ಮಾಡಿದ್ದಾಳೆ. 5 ವರ್ಷಕ್ಕೊಮ್ಮೆ ನಡೆಯುವ ಚಳ್ಳಕೆರೆಯಮ್ಮನ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಕೂಡಿರುತ್ತದೆ. ಚಳ್ಳಕೆರೆ ಜನರ ಆರಾಧ್ಯ ದೈವವಾದ ಈ ದೇವಿಯನ್ನು ನೆನೆದ ನಂತರವೇ ಪ್ರತಿಯೊಬ್ಬರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುವುದು ವಾಡಿಕೆ. ಗೌರಸಮುದ್ರ ಮಾರಮ್ಮ ದೇವಿ ಚಳ್ಳಕೆರೆಯಿಂದ 30 ಕಿಲೋಮೀಟರ್ ದೂರವಿರುವ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಗ್ರಾಮ ಗೌರಸಮುದ್ರ. ಇಲ್ಲಿನ ಮಾರಮ್ಮ ದೇವಿ ಉಗ್ರ ಸ್ವರೂಪಿ ಅಲ್ಲ, ಪ್ರಸನ್ನ ಗೌರಿ.
ನಾಯಕನಹಟ್ಟಿ ಜಾತ್ರೆ ಬಿಟ್ಟರೆ ಸಾವಿರಾರು ಜನರು ಸೇರುವ ಈ ತಾಲೂಕಿನ ಬಹುದೊಡ್ಡ ಜಾತ್ರೆ ಎಂದರೆ ಗೌರಸಮುದ್ರ ಮಾರಮ್ಮ ದೇವಿಯ ಜಾತ್ರೆ. ಭಾದ್ರಪದ ಮಾಸದ ಮೊದಲ ಮಂಗಳವಾರದಂದು ನಡೆಯುವ ಜಾತ್ರೆಗೆ ಸಾವಿರಾರು ಜನರು ಭಾಗವಹಿಸುತ್ತಾರೆ. ದತ್ತ ಮಂದಿರ, ತ್ಯಾಗರಾಜನಗರ. ಔದುಂಬರ ಮರ ಮತ್ತು ಪವಿತ್ರ ತೀರ್ಥದ ಬಾವಿಯನ್ನು ಹೊಂದಿರುವ ದತ್ತ ಮಂದಿರವು ಹಲವು ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ಇಲ್ಲಿನ ಬಾವಿಯ ನೀರು ಎಂತಹ ಬರದ ಸಂದರ್ಭದಲ್ಲೂ ಬತ್ತುವುದಿಲ್ಲವೆಂಬ ಪ್ರತೀತಿ ಇದೆ. ಇಲ್ಲಿ ಅವಧೂತರಾದ ಶ್ರೀನಿವಾಸ ದತ್ತ ಯೋಗೇಶ್ವರರ ಸಮಾಧಿ ಇದೆ. ದೊಡ್ಡೇರಿಯ ಅವಧೂತರಾದ ಶ್ರೀ ಸತ್ ಉಪಾಸಿಯವರು ಇಲ್ಲಿಯೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದರು ಎನ್ನಲಾಗಿದೆ. ಇಲ್ಲಿ ದತ್ತ ಜಯಂತಿ, ಗುರುಪೂರ್ಣಿಮಾ ಹಾಗೂ ಗುರುಪಾಡ್ಯಮಿಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ. ಚಳ್ಳಕೆರೆಯ ಆರಾಧ್ಯ ದೈವ ಶ್ರೀ ವೀರಭದ್ರಸ್ವಾಮಿಯ ದೇವಸ್ಥಾನವು ಅತ್ಯಂತ ಪುರಾತನ ದೇವಾಲಯವಾಗಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಇಲ್ಲಿನ ರಥೋತ್ಸವವು ಅತ್ಯಂತ ವೈಭವದಿಂದ ಕೂಡಿರುತ್ತದೆ. ರಥೋತ್ಸವದಲ್ಲಿ ನಡೆಯುವ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆಯಲ್ಲಿ ಮುಕ್ತಿ ಬಾವುಟವು ಲಕ್ಷಾಂತರ ರೂಪಾಯಿಗಳಿಗೆ ಹರಾಜಾಗುತ್ತದೆ. ಮುಕ್ತಿ ಬಾವುಟ ಪಡೆದವರಿಗೆ ಅದೃಷ್ಟ ಒಲಿಯುವುದೆಂಬ ನಂಬಿಕೆ ಇದೆ. ಶ್ರೀ ಗುರು ದತ್ತಾವಧೂತ ಆಶ್ರಮ ಮತ್ತು ಶ್ರೀ ಗುರು ಕನ್ನೇಶ್ವರ ದೇವಾಲಯ, ದೊಡ್ಡೇರಿ. ಆಧ್ಯಾತ್ಮ ಯೋಗಿ ಹಾಗೂ ಪವಾಡ ಪುರುಷ ಶ್ರೀ ಸತ್ ಉಪಾಸಿಯವರ ನೆಲೆಬೀಡಾಗಿರುವ ಶ್ರೀ ಗುರು ದತ್ತಾವಧೂತ ಆಶ್ರಮ ಮತ್ತು ಆಶ್ರಮದೊಳಗೆ ಇರುವ ಶ್ರೀ ಗುರು ಕನ್ನೇಶ್ವರ ಸ್ವಾಮಿ ದೇವಾಲಯವು ಮನಸ್ಸಿಗೆ ಪ್ರಶಾಂತತೆಯನ್ನು ಉಂಟು ಮಾಡುವ ತಾಣವಾಗಿದೆ. ಇಲ್ಲಿ ಶಿವರಾತ್ರಿಯನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ಅಜ್ಜನಕೆರೆ ಮತ್ತು ಜಗಳೂರಜ್ಜನ ದೇವಸ್ಥಾನ. ಅಜ್ಜನಕೆರೆಯು ಚಳ್ಳಕೆರೆಯ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿದೆ. ಅಜ್ಜನಕೆರೆ ಮತ್ತು ಕೆರೆ ಬದಿ ಇರುವ ಜಗಳೂರಜ್ಜನ ದೇವಸ್ಥಾನವು ಪ್ರಶಾಂತ ವಾತಾವರಣದಿಂದ ಪ್ರೇಕ್ಷಣೀಯವೆನಿಸುತ್ತದೆ. ಚಳ್ಳಕೆರೆಯ ಪ್ರಮುಖರು: ಕನ್ನಡದ ಖ್ಯಾತ ಕಾದಂಬರಿಕಾರರು ಮತ್ತು ಸಾಹಿತಿಗಳು ದಿವಂಗತ ತಾರಾಸು. ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು, ಕನ್ನಡದ ಸಾಹಿತಿಗಳು ಮತ್ತು ಸಮಾಜ ಸೇವಕರು ದಿವಂಗತ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ವೇದ ಪಾರಾಯಣ ಪ್ರವೀಣರು ಚಳ್ಳಕೆರೆ ಸಹೋದರರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.